ಬೆರಡಾಲ ಶ್ರೀ ಮುದನೇಶ್ವರ ದೇವರ ಸನ್ನಿಧಿಯಲ್ಲಿ ನವೀಕರಣ ಪುನಃಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಪ್ರಾರಂಭ ಆಗಿ ಇವತ್ತು 6ನೇ ದಿನದಂದು ಪ್ರಾತಃ ಕಾಲದಲ್ಲಿ ಆ ಸಂಕಲ್ಪಿತವಾಗಿರುವಂಥ ಸುಮುಹೂರ್ತದಲ್ಲಿ ಶ್ರೀ ದೇವರ ಸಾನ್ನಿಧ್ಯ ಪ್ರತಿಷ್ಠೆಯಾಗಿ ಜೀವಕಲಶಾಭಿಷೇಕ ಪ್ರತಿಷ್ಠಾಬಲಿ ಮಹಾಪೂಜೆಗಳು ನಡೆದು ಈಗ ಸಂಧ್ಯಾಕಾಲದಲ್ಲಿ ಇನ್ನು ತ್ರಿದಿನ ಪರ್ಯಂತ ದೇವರ ದರ್ಶನ ಇಲ್ಲ. ಆದ್ದರಿಂದ 3 ಭದ್ರ ದೀಪಗಳನ್ನಿಟ್ಟು ಕವಾಟ ಬಂಧನ ಮಾಡಿ ಮಂಟಪದಲ್ಲಿ ಸೋಪಾನ ಪೂಜೆ ಎಂಬ ವಿಧಿಯನ್ನು ಅನುಸರಿಸಿಕೊಂಡು ಬರುವುದು ಸಂಪ್ರದಾಯ. ಆಗಿದ್ದ ಆ ಸೋಪಾನ ಪೂಜೆ ಪ್ರಾರಂಭಗೊಂಡು ಇನ್ನು 3 ದಿವಸಗಳ ಕಾಲ ಆ ಮಂಟಪದಲ್ಲೇ ಪೂಜೆ ನಡೀತದೆ. 4ನೇ ದಿವಸ ಅಂದರೆ ಬ್ರಹ್ಮಕಲಶದ ದಿವಸ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕವಾಟ ಉದ್ಘಾಟನೆಯಾಗಿ ಚತುರ್ಥ ಸ್ಥಾನ ಅಂತ 4ನೇ ದಿವಸದ ಸ್ಥಾನ ಎಂದರೆ ಆ ದೇವರಿಗೆ ವಿಶೇಷವಾಗಿರುವಂಥ ದ್ರವ್ಯಗಳನ್ನು ಒಳಗೊಂಡ ಬ್ರಹ್ಮಕಲಶಾಭಿಷೇಕ ಅದು ನಡೀಲಿಕ್ಕಿದೆ.
ಮತ್ತು ಶಾಸ್ತ್ರವಿಧಿ ಪ್ರಕಾರ ಪ್ರತಿ 12 ವರ್ಷಗಳಿಗೊಮ್ಮೆ ಆ ಅಷ್ಟಬಂಧ ಜೀರ್ಣತೆ ಬರುವ ಕಾರಣ ದೇವರಿಗೆ ಅಷ್ಟಬಂಧ ಬ್ರಹ್ಮಕಲಶ ಆಗಬೇಕು ಎಂಬುದು ಶಾಸ್ತ್ರವಚನ. ಅಷ್ಟಬಂಧಕ್ಕೆ ಬೋಧಿಸಿರುವಂಥ ಅಥವಾ ವಿಧಿಸಿರುವಂಥ ಆಯುಷ್ಯ 12 ವರ್ಷ. ಆಗ 12 ವರ್ಷಗಳವರೆಗೆ ನಾವು ಬೇರೆ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಬದಲಾವಣೆ ಮಾಡಿದರೆ ಅಲ್ಲಿ ಆ ದೈವಿಕವಾಗಿರುವಂಥ ಆ ಅನಿಷ್ಟ ಸ್ಥಿತಿಗೆ ಕಾರಣ ಆಗ್ತದೆ ಎಂಬುದು ಶಾಸ್ತ್ರವಚನ. ಅದಕ್ಕೋಸ್ಕರವಾಗಿ ಆ ಪ್ರತಿಷ್ಠಾ ದಿವಸ ನಾವು 9 ದಿನ ಪರ್ಯಂತ ಬ್ರಹ್ಮಕಲಶ ಮಾಡುವುದೇಗಿದ್ದರೆ ಭದ್ರ ದೀಪಗಳನ್ನಿಟ್ಟು ಕವಾಟ ಬಂಧನ ಮಾಡುವುದು ಕೂಡ ಆ ಚೈತನ್ಯ ವೃದ್ಧಿಗೋಸ್ಕರ. ನಮಗೆ ಘೃತ ತಿಲತೈಲ ಅದೇ ರೀತಿ ನಾರಿಕೇಳ ತೈಲ ಎಲ್ಲವೂ ಕೂಡ ಚೈತನ್ಯ ವೃದ್ಧಿಗೆ ಪೂರಕವಾಗಿರುವಂಥ ದೀಪಗಳನ್ನಿರಿಸಿ ಕವಾಟ ಬಂಧನ ಮಾಡುವುದಕ್ಕೆ ಮುಂಚಿತವಾಗಿ ದೇವತಾ ಸನ್ನಿಧಿಯಲ್ಲಿ ಇನ್ನೂ 12 ವರ್ಷದವರೆಗೆ ನಾವು ಪಾಲಿಸಿಕೊಂಡು ಬರುವಂಥ ಎಲ್ಲ ನಿಯಮಾವಳಿಗಳನ್ನು ಕೂಡ ನಾವು ಪ್ರಾರ್ಥನೆ ಮಾಡಿಕೊಡಬೇಕು. ಅದು ದೇವರು ಅದನ್ನು ಶ್ರವಿಸಬೇಕು, ದೇವರು ಕೇಳಬೇಕು, ದೇವರು ಕೇಳಿ ನಮಗೆ ಒಪ್ಪಿಗೆ ಕೊಡಬೇಕೆಂಬುದು ವಿಧಿ. ಈಗಾಗಲೇ ಆ ನಿಶ್ಚಯ ಮಾಡಿರುವಂಥದ್ದನ್ನು ಒಮ್ಮೆ ದೇವರ ಸನ್ನಿಧಿಯಲ್ಲಿ ಹೇಳಿದೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಉದನೇಶ್ವರಾಯ ನಮಃ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮಂ ನೀಲಕಂಠನಮೋಸ್ತುತೆ ನಮೋಸ್ತು ಸ್ಥಾನಭೂತಾಯ ಜ್ಯೋತಿರ್ಲಿಂಗಾವೃತಾತ್ಮನೆ ಚತುರ್ಮೂರ್ತಿಪವಿತ್ರಾಯ ಭಾಸಿತಾಂಗಾಯ ಸಂಭವೇ. ನಿತ್ಯ ವಿಧಿಗಳು ಹಾಗೂ ಪಂಚಪರ್ವಗಳು ಈ ಹಿಂದಿನಂತೆ ಮುನ್ನಡೆಸುವುದು. ಪ್ರತಿಷ್ಠಾ ದಿನ ಏಪ್ರಿಲ್ 23ರಂದು ಈ ಕೆಳಗಿನಂತೆ: ಬೆಳಗ್ಗೆ ಗಣಪತಿ ಹೋಮ, ಮಧ್ಯಾಹ್ನ ಚತುರ್ಧರಾಭಿಷೇಕ, ಅನ್ನದಾನ, ರಾತ್ರಿಗೆ ಶ್ರೀರಂಗ ಪೂಜೆ. ಪ್ರತಿ ತಿಂಗಳು ಶುಕ್ಲ ಪಕ್ಷದ ಚೌತಿಗೆ ಗಣಪತಿ ಹೋಮ, ಕರ್ಕಾಟಕ ಮಾಸದ ಕೊನೆಯ ಶುಕ್ರವಾರ ದುರ್ಗಾ ಪೂಜೆಯನ್ನು ರಾತ್ರಿಗೆ ನಡೆಸುವುದು. ಪ್ರತಿ ಪಕ್ಷದ ಪ್ರದೋಷದಂದು ರುದ್ರಾಭಿಷೇಕ ಪೂಜೆ ಮಾಡುವುದು. ಕರ್ಕಾಟಕ ಸಂಕ್ರಮಣದಂದು ಬಲಿವಾಡುಕೂಟ ಶತರುದ್ರಾಭಿಷೇಕ ನಡೆಸುವುದು. ನಾಗರ ಪಂಚಮಿಗೆ ನಾಗ ರಕ್ತೇಶ್ವರಿ ಸನ್ನಿಧಿ ಸಹಿತ 3 ಕಡೆಗಳಲ್ಲಿ ಹಾಲಭಿಷೇಕ ನಡೆಸುವುದು. ಬಲಿಪಾಡ್ಯ, ತಂಬಿಲ ಸೇವೆ ದೈವಗಳಿಗೆ ಹಾಗೂ ನಾಗ ಸಾನ್ನಿಧ್ಯಗಳಿಗೆ ನಡೆಸುವುದು. ಕರೆಗಂಡ ವನ ಕೂಡ ಸೇರಿಸಿ ನಡೆಸುವುದು. ವೃಶ್ಚಿಕ ಮಾಸ 1ರಿಂದ ಒಬ್ಬರಿಗೆ ಸಮಾರಾಧನೆ ಮುನಿಯಂಗಳ ಮನೆಯವರಿಂದ ನಡೆಸುವುದು. ಉತ್ಸವಕ್ಕೆ ಕೊನೆಗಡಿಯುವ ಸಂಪ್ರದಾಯ ಬೆಳಗ್ಗಿನ ಹೊತ್ತು ಅಂದರೆ ಪೂರ್ವಾಂಧ ಮಾಡುವುದು. ಬೆಳಗ್ಗಿನ ಪೂಜೆ ಕಳೆದು ಕೊನೆ ಕಡಿಯುವುದು. ತುಳಸಿ ಪೂಜೆ ದೀಪಾವಳಿ ಪಾಠ್ಯದಿಂದ ತೊಡಗಿ ಉತ್ಥಾನ ದ್ವಾದಶಿಗೆ ಮುಗಿಸುವುದು. ವೃಶ್ಚಿಕ ಮಾಸದ ಪೂರ್ತಿ ಪ್ರತಿದಿನ ಹಸ್ತೋದಕ ಸಂತರ್ಪಣೆ ವ್ಯವಸ್ಥೆ ಇದೆ. ಪ್ರಸ್ತುತ ಹಸ್ತೋದಕ ನೀಡಬೇಕಾದ ಮನೆಯವರನ್ನು ಸಂಪರ್ಕಿಸಿ ಈ ವ್ಯವಸ್ಥೆಯಲ್ಲಿ ಮುಂದುವರಿಕೆಗೆ ಅವಕಾಶ ನೀಡುವುದು. ಅಸಾಧ್ಯವೆಂದವರಿಗೆ ಪರ್ಯಾಯವಾಗಿ ಬದಲಿ ಮನೆಯವರಿಗೆ ಅವಕಾಶ ಮಾಡಿಕೊಟ್ಟು ಮುಂದುವರಿಸುವುದು. ಈ ಜವಾಬ್ದಾರಿಯನ್ನು ದೇವಳದ ಕಾರ್ಯಾಲಯ ಅಥವಾ ಸೇವಾ ಸಮಿತಿ ನಿಭಾಯಿಸುವುದು. ವೃಶ್ಚಿಕ ಮಾಸದ ಸಂತರ್ಪಣೆಯ ದಿನಗಳಲ್ಲಿ ಹಸ್ತೋದಕದ ಮೊದಲು ಮಂತ್ರಾಕ್ಷತೆ ನಡೆಸುವುದು. ವಿಶೇಷ ಕಾರ್ತಿಕ ಪೂಜೆಗೆ ಇದುವರೆಗೆ ಇದ್ದ ಹೊದಳಿನ ನೈವೇದ್ಯ ವ್ಯವಸ್ಥೆ ಬದಲಾಯಿಸಿ ಸಿಹಿಯವಲಕ್ಕಿ ನೈವೇದ್ಯ ಮಾಡಿ ಪ್ರಸಾದ ನೀಡುವುದು. ಗುಳಿಗನ ತ್ರಿಶೂಲವು ದೇವಸ್ಥಾನಕ್ಕೆ ನೇರ ಸಂಬಂಧವೇನೂ ಇಲ್ಲದ್ದು ಆದ ಕಾರಣ ಪ್ರಸ್ತುತ ಅದನ್ನು ದೈವಗಳ ಭಂಡಾರದ ಇನ್ನೊಂದು ಭಾಗದಲ್ಲಿ ಮಣೆಯನ್ನಿರಿಸಿ ಅದರಲ್ಲಿಡುವುದು. ಗಿರಿಜಾಮುಂಡಿ ಕೋಲದ ಸಂದರ್ಭದಲ್ಲಿ ಭೂತ ಕೂರಲು ಮರದ ಪೀಠ ಇಟ್ಟು ಬಳಸುವುದು. ನಿತ್ಯ ನೈವೇದ್ಯ ಇದೀಗ ಇರುವ ಯಥಾಪ್ರಕಾರ ಮುಂದುವರಿಕೆ ಮಾಡುವುದು. ನೈವೇದ್ಯವನ್ನು ಬಿಸಾಡದೆ ಅನ್ನದಾನಕ್ಕೆ ಬಳಕೆಯಾಗಬೇಕು. ಇನ್ನು ಮುಂದೆ ಪ್ರತಿಷ್ಠಾ ದಿನವನ್ನು ವರ್ಷಂ ಪ್ರತಿ ಏಪ್ರಿಲ್ 23ರಂದು ನಡೆಸುವುದು. ಸೇವಾ ಸಮಿತಿ ನೇತೃತ್ವದಲ್ಲಿ ವರ್ಷಾವಧಿ ಬಲಿವಾಡುಕೂಟ ಸಹಿತ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇದೇ ದಿನದಂದು ನಡೆಸುವುದು. ಉತ್ಸವ ನಂತರದ ಮರುದಿನ ಬೆಳಗಿನ ಪೂಜೆ ಇರುವುದಿಲ್ಲ. ಸಂಪ್ರೋಕ್ಷಣೆಗೆ ನವಕಾಭಿಷೇಕ, ಶಾಸ್ತಾರ, ಹುಟ್ಟಿತಾತ ದೈವಗಳಿಗೆ ಹುಟ್ಟೆಕಲಶ, ದೈವದ ಹಳೆಯ ಮೊಗವನ್ನು ಕರಗಿಸಿ ಅಗತ್ಯವುಳ್ಳ ಏನಾದರೂ ಆಭರಣ ಮಾಡಿ ಸಮರ್ಪಿಸುವುದು. ಉತ್ಸವದ ದಿನ ಹಸ್ತೋದಕವನ್ನು ಒಳಗೆಯೇ ಈವರೆಗೆ ಇದ್ದಂತೆಯೇ ನಡೆಸಬೇಕು. ದೊಡ್ಡ ರಂಗಪೂಜೆ ಸಂದರ್ಭದಲ್ಲಿ ನೀಡುವ ಹಸ್ತೋದಕದಲ್ಲಿ ಹೊರಗೆ ಅಡುಗೆ ಶಾಲೆಯ ವ್ಯಂಜನಗಳನ್ನು ಬಳಿಸಬಹುದು. ನಿತ್ಯ ದಿನಗಳಲ್ಲಿ ಬ್ರಹ್ಮಾರ್ಪಣವನ್ನು ನಮಸ್ಕಾರ ಮಂಟಪದಲ್ಲಿ ನಡೆಸುವುದು. ಸಮಯ ಸಂದರ್ಭಾನುಸಾರ ಬದಲಾವಣೆ ಮಾಡಿಕೊಳ್ಳಬಹುದು. ಕ್ಷೇತ್ರಕ್ಕೆ ಸಂಬಂಧಿಸಿದ ವನಗಳಲ್ಲಿ ತಂಬಿಲ ಸೇವೆಗೆ ಅವಕಾಶ ನೀಡುವುದು. ಆದರೆ ಅದಕ್ಕೆ ಬೇಕಾದ ಸಾಹಿತ್ಯಗಳನ್ನು ಕರ್ತೃ ಭಕ್ತರೇ ಸಿದ್ಧಪಡಿಸಿ ತರಬೇಕು. ಅಲ್ಲದೆ 3 ದಿನ ಮುಂಚಿತವಾಗಿ ಕ್ಷೇತ್ರದ ಕಾರ್ಯಾಲಯದಲ್ಲಿ ತಿಳಿಸಿ ಬುಕ್ಕಿಂಗ್ ಮಾಡಿಸಿಕೊಳ್ಳಬೇಕು. ಉತ್ಸವ ಸಂದರ್ಭದಲ್ಲಿ ವಸಂತಕಟ್ಟೆ ಪೂಜಾ ಸೇವೆ ನಡೆಸಲು 1001 ತೀರ್ಮಾನಿಸುವುದು. ನವರಾತ್ರಿ ಆಚರಣೆಯನ್ನು ಯಥಾಪ್ರಕಾರ ಮುಂದುವರಿಸಿಕೊಂಡು ಹೋಗುವುದು. ನವರಾತ್ರಿ ಅಥವಾ ವೃಶ್ಚಿಕ ಮಾಸದ ಹಸ್ತೋದಕವನ್ನು ಬ್ರಾಹ್ಮಣೇತರ ಸೂತಕ ಬಂದರೆ ಅವರ ಫಲವಾಗಿ ಅರ್ಚಕರು ಹಸ್ತೋದಕ ನೀಡುವುದು.
ಕಾನೂನು ತಂತ್ರಗಳು ನಮಗೆ ಅಪ್ಪಣೆಗೊಳಿಸಬೇಕು. ಈ ವಿಷಯ ಆಯಿತು. ಈಗ ಅದಾದ ಸಮಯದಲ್ಲಿ ಯಾವುದಾದ್ರೂ ವಿಷಯಗಳು ಪ್ರಧಾನವಾಗಿ ನೋಡಬೇಕಾದ್ರು ನಾವು ಆ ಅಡುಗೆ ಶಾಲೆಯಲ್ಲಿ ಮಾಡಿರುವಂಥದ್ದನ್ನು ತಮಗೆ ಹಸ್ಸೋದಕ್ಕೂ ಕೊಡ್ಬೋದು ಅಂತೆಲ್ಲ ಒಂದು ವ್ಯವಸ್ಥೆಯನ್ನು ತೀರ್ಮಾನಿಸಿದೆ. ಆದರೆ ಆ ಹಸ್ಸೋದು ಕೊಡುವಂಥ ಸಂದರ್ಭದಲ್ಲಿ ಅದು ದೇವರ ಸಾನ್ನಿಧ್ಯಕ್ಕೆ ಅಪಚಾರ ಆಗದ ರೀತಿಯಲ್ಲಿ ಕಾಪಾಡಿಕೊಂಡು ಬರೋ ಜವಾಬ್ದಾರಿ ಉಂಟು. ಯಾಕೆಂದರೆ ದೇವರಿಗೆ ನೈವೇದ್ಯ ಮಾಡುವಂಥದ್ದು, ದೇವರ ಸಂಬಂಧಿಯಾಗಿ ನಾವು ಹಸ್ಸೋದು ಕೊಡೋದು, ಊಟ ಕೊಡೋದಕ್ಕೂ ಹಸ್ಸೋದು ಕೊಡೋದಕ್ಕೂ ವ್ಯತ್ಯಾಸ ಉಂಟು. ಪ್ರಾಣಾಪಾನ ವ್ಯಾನೋದಾನ ಸಮಾನಾನ ಅಂತ ಹೇಳೋ ರೀತಿಯಲ್ಲಿ ನಾವು ಯಜ್ಞಕ್ಕೆ ಕೊಡುವಂಥ ಆಹುತಿಯ ಒಂದು ಅದೇ ಸಂಕಲ್ಪ ಹಸ್ತೋದಕದಲ್ಲಿ ಕೂಡ ಬರುವುದು. ಆಗ ಅದಕ್ಕೆ ಯಾವುದೇ ರೀತಿಯ ಕೊರತೆಗಳು ಬಾರದ ರೀತಿಯಲ್ಲಿ ಕಾಪಾಡಿಕೊಳ್ಳುವ ಜವಾಬ್ದಾರಿ ಎಲ್ಲರಿಗೂ ಉಂಟು. ಅದರಿಂದ ಅಂದಾಗ ನಾಳೆ ಅದು ದೇವತಾ ಸನ್ನಿಧಿಯಲ್ಲಿ ದೋಷ ಆಗಿ ಪರಿಣಮಿಸಿ ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಬಾಕಿ ಇರುವಂಥದ್ದು ಈಗ ಪ್ರಧಾನವಾಗಿ ನಿಶ್ಚಯ ಆಗಿರುವಂಥದ್ದು ಉಂಟು. ಇನ್ನೇನಾದರೂ ಸಂದಿಗ್ಧತೆಗಳು ಬರುವಾಗ ಅದಾದ ಕಾಲದಲ್ಲಿ ನಮಗೆ ಪರಿಹರಿಸಿಕೊಳ್ಳುವುದು. ಈಗ ದೇವತಾ ಸನ್ನಿಧಿಯಲ್ಲಿ ಇನ್ನು ಮುಂದಕ್ಕೆ ನಾವು ಮಾಡಿಕೊಂಡು ಬರುವಂಥ ನಿತ್ಯ ನೈವೇದ್ಯಾದಿಗಳನ್ನು ನಿಶ್ಚಯಿಸಿಕೊಂಡಿದ್ದೇವೆ. ಇನ್ನು ಆ ಪ್ರಧಾನವಾಗಿರುವಂಥ ಮೂಲವಾಗಿರುವಂಥ ಯಾವುದೇ ವ್ಯವಸ್ಥೆಗಳಿಗೆ ಬದಲಾವಣೆಯನ್ನು ತಾರದೆ ಕಾಲಕ್ಕೆ ಅನುಸಾರವಾಗಿ ನಮಗೆ ಬೇಕಾಗಿರುವಂಥ ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು. ಪ್ರಧಾನವಾಗಿ ನೈವೇದ್ಯಾದಿಗಳು ಅದೇ ರೀತಿ ಮಾಡಿಕೊಂಡು ಬರುವಂಥ ಕರ್ಮಾದಿಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಭಕ್ತರ ಅಪೇಕ್ಷೆಯನ್ನು ಅನುಸರಿಸಿಕೊಂಡು ಭಕ್ತರು ಜನತಾ ಸನ್ನಿಧಾನ ಭಕ್ತರು ಬರುವುದಕ್ಕೆ ಅನುಸಾರವಾಗಿ ನಮಗೆ ಅದಾದ ಸಮಯದಲ್ಲಿ ಏನು ಕಿಂಚಿತ್ ಬದಲಾವಣೆಗಳು ಬೇಕು ಅದು ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು. ಆದರೆ ಅದು ಆಚಾರ್ಯರ ಗಮನಕ್ಕೆ ಬಂದು ಆಚಾರ್ಯರು ಕೂಡ ಇದ್ದು ನಿರ್ಣಯಿಸಿಕೊಂಡು ಆಗಬೇಕಷ್ಟೇ, ಯಾವುದೇ ಬದಲಾವಣೆಗಳು ಮಾಡೋದಿದ್ರು ಕೂಡ. ಹಾಗೆ ಮಾಡಿಕೊಂಡು ಬರುವಲ್ಲಿಗೆ ನಮಗೆ ದೇವರು ಪರಿಪೂರ್ಣ ಒಪ್ಪಿಗೆಯನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ವಂದೇ ಹರಂ ವರದಶೂಲಕಪಾಲಹಸ್తం ಸಾಭೀತಿಮದ್ರಿಸುತಯೋಜ್ವಲದೇಹಕಾಂತ್ಯ ವಾಮೋರುಪೀಠಗದಯಾ ನಿಜವಾಹುನ್ಯಸ್ತಾರಣೋದ್ಬಲಯುಧಾ ಪರಿರಬ್ಧದೇಶಂ ಶ್ರೀ ದೇವರ ಪಾದಾನಂದಕ್ಕೆ ಗೋವಿಂದಾನಿ ಗೋವಿಂದ.
Thank you.